ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೆರಿಷ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ದಿನ ನಾವು ನಮ್ಮ ಮನೆ ಹತ್ರನೇ ರೀಸೆಂಟಾಗಿ ಓಪನ್ ಆಗಿರೋ ಪಾಮ್ಸ್ ಬ್ರೂ ಹೌಸ್ಗೆ ಬಂದಿದ್ದೀವಿ. ಆ್ಯಂಡ್ ಇದು ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿನ ಫುಡ್ ಹೇಗಿದೆ, ಆ್ಯಂಬಿಯನ್ಸ್ ಹೇಗಿದೆ ಅಂತೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಜೆ ಪಿ ನಗರಲ್ಲಿ ಸಾಕಷ್ಟು ಬ್ರೂ ಹೌಸ್ ರೆಸ್ಟೋ ಬಾರ್ಗಳೆಲ್ಲ ಇದೆ. ಆ್ಯಂಡ್ ಇದು ನಮಗೆ ತುಂಬಾ ಹತ್ತಿರ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲದೂ ನಾವು ಟ್ರೈ ಮಾಡಿಬಿಟ್ಟಿದ್ದೀವಿ. ಮನೆ ಹತ್ತಿರ ಯಾವ್ದು ಇದೆಯೋ, ಜೆ ಪಿ ನಗರಲ್ಲಿ ಯಾವ್ದು ಇದೆಯೋ ಅದಕ್ಕೆಲ್ಲ ಹೋಗಿ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಪಾರ್ಕಿಂಗಿಗೆ ಅಂತ ತುಂಬಾ ಜಾಗ ಇದೆ, ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ಇದನ್ನು ಕಂಪ್ಲೀಟ್ಲಿ ಬೊಹೀಮಿಯನ್ ಥೀಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಪೀಸ್ಫುಲ್ ಕೂಡ ಇತ್ತು, ಬಿಕಾಸ್ ಅಷ್ಟೇನು ಜನ ಇರಲಿಲ್ಲ. ಯೂಶ್ವಲಿ ಈವ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಬಂದರೆ ತುಂಬಾ ಜನ ಇರ್ತಾರಲ್ವ, ಹಾಗಾಗಿ ನಾವು ಮಧ್ಯಾಹ್ನನೇ ಬಂದಿದ್ವಿ. ಇನ್ನೊಂದೇನೆಂದರೆ ಈವ್ನಿಂಗ್ ಟೈಮಲ್ಲಿ ಬಂದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಅದು ಕೂಡ ಸಕ್ಕದಾಗಿ ಕಾಣಿಸುತ್ತೆ. ಸೊ ನಾವಿಲ್ಲಿ ವರ್ಜಿನ್ ಮೊಜಿಟೋ ಮತ್ತು ಟಂಗ್ ಟ್ವಿಸ್ಟರ್ ಅಂತ 2 ಮಾಕ್ಟೇಲ್ನ ಆರ್ಡರ್ ಮಾಡಿದ್ವಿ. ಟಂಗ್ ಟ್ವಿಸ್ಟರ್ ಅಂದರೆ ಇದು ಪೈನಾಪಲ್ ಜ್ಯೂಸ್ ಮತ್ತು ಲೈಮ್ ಜ್ಯೂಸ್, ಗುವಾವಾ ಇದೆಲ್ಲ ಮಿಕ್ಸ್ ಮಾಡಿರೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ವರ್ಜಿನ್ ಮೊಜಿಟೋ ಕೂಡ ಚೆನ್ನಾಗೇ ಇತ್ತು. ಆ್ಯಂಡ್ ಆಲ್ಸೋ ಚೆನ್ನೈ ಪನ್ನೀರ್ ಮಹಾರಾಣಿ ಅಂತ ನೇಮೇ ಒಂಥರ ಯುನೀಕ್ ಆಗಿತ್ತು, ಹಾಗಾಗಿ ಅದನ್ನು ಆರ್ಡರ್ ಮಾಡಿದ್ವಿ. ಆ್ಯಂಡ್ ಅಲಾಂಗ್ ವಿತ್ ಫ್ರೆಂಚ್ ಫ್ರೈಸ್. ಫುಡ್ ವೈಸ್ ಡೆಫಿನೆಟ್ಲಿ ಥಮ್ಸ್ ಅಪ್, ಬಿಕಾಸ್ ಒಂದೊಂದು ಫುಡ್ಡು ಒಂದ್ರಿಗಿನ ಒಂದು ಚೆನ್ನಾಗಿತ್ತು. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನಾವು ಟ್ರೈ ಮಾಡಿರೋ ಫುಡ್ ಮತ್ತು ಆ್ಯಂಬಿಯನ್ಸ್ ಬೇಸಿಸ್ ಮೇಲೆ ನಾನು ಡೆಫಿನೆಟ್ಲಿ ಈ ಪ್ಲೇಸ್ಗೆ 10/10 ಕೊಡ್ತೀನಿ. ಆ್ಯಂಡ್ ನೀವು ಕೂಡ ಈ ಪ್ಲೇಸ್ನ ಬಂದು ಚೆಕ್ ಮಾಡಿ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವಿವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಈವ್ನಿಂಗ್ ಟೈಮ್ ನಾನು ನಮ್ಮ ಮಮ್ಮಿ ಜೊತೆ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ, ಬಿಕಾಸ್ ನನಗೆ ಆಫೀಸ್ಗೆ ಲಂಚ್ ಬಾಕ್ಸ್ ಬೇಕಿತ್ತು. ಅಂದರೆ ಅದೇ ಸೇಮ್ ಲಂಚ್ ಬಾಕ್ಸ್ ಯೂಸ್ ಮಾಡಿ ಬೋರ್ ಆಗ್ತಾಯಿತ್ತು. ಹಾಗಾಗಿ ಯೂಶ್ವಲಿ ನಾವು ಇಲ್ಲೇ ತೊಗೊಳ್ಳೋದು, ಈ ಸೂಪರ್ ಮಾರ್ಕೆಟಲ್ಲಿ. ಹಾಗಾಗಿ ಲಂಚ್ ಬಾಕ್ಸ್ನ ಚೇಂಜ್ ಮಾಡೋಣ, ಏನಾದರೂ ಹೊಸ ಡಿಸೈನ್ಸ್ ಬಂದಿದೆಯಾ ಅಂತ ನೋಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಈ ಕೀ ಚೈನ್ಸ್ ಎಲ್ಲ ಎಷ್ಟು ಕ್ಯೂಟಾಗಿತ್ತು. ಆ್ಯಂಡ್ ಇಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್, ಬಿಕಾಸ್ ಇದೆಲ್ಲ ಜಸ್ಟ್ 20-25 ರುಪೀಸ್ ಅಷ್ಟೇ ಕೀ ಚೈನ್ಸು. ಆ್ಯಂಡ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಇದೆ ಇವ್ರ ಹತ್ರ, ನೀವು ನೋಡ್ತಿರ್ಬೋದು. ಇನ್ ಕೇಸ್ ನಿಮಗೆ ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಥವಾ ಗಿಫ್ಟ್ಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಗಿಫ್ಟಿಂಗ್ ಆಪ್ಷನ್ಸ್ ಕೂಡ ತುಂಬಾ ಇದೆ ಇಲ್ಲಿ. ಆ್ಯಂಡ್ ನಿಮ್ಮ ಕಿಚನ್ಗೆ ಎಲಿಗೆಂಟ್ ಲುಕ್ ಕೊಡೋ ಐಟಮ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ಬಿಕಾಸ್ ನಾನು ಮುಂಚೆ ಎಲ್ಲ ಇಲ್ಲಿ ತುಂಬ ಐಟಮ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರೋ, ಒಂದ್ರಿಗಿನ ಒಂದು ಚೆನ್ನಾಗಿದೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ ಆಗೋದಂತೂ ನಿಜ ಇಲ್ಲಿ ಬಂದರೆ. ಆ್ಯಂಡ್ ಕ್ಲಾಕ್ಸ್ ಕೂಡ ನೋಡ್ಬೋದು ನೀವು, ಅದರಲ್ಲೂ ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಫೈನಲಿ ನಾನು ಬಂದಿರೋ ಕೆಲಸ ಮಾಡೋಣ, ಲಂಚ್ ಬಾಕ್ಸ್ ತೊಗೊಳಕ್ಕೆ ಬಂದಿರೋದಲ್ವ, ಹಾಗಾಗಿ ಲಂಚ್ ಬಾಕ್ಸ್ ನೋಡೋಣ ಅಂತ ಬಂದೆ. ಬಟ್ ಇಲ್ಲಿ ಸದ್ಯಕ್ಕೆ ಲಂಚ್ ಬಾಕ್ಸ್ಗಳಲ್ಲಿ ಯಾವುದೇ ಹೊಸ ಡಿಸೈನ್ ಬಂದಿರಲಿಲ್ಲ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲದೂ ನನ್ನ ಹತ್ರ ಇತ್ತು, ಹಾಗಾಗಿ ಲಂಚ್ ಬಾಕ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲಿ ಸ್ಟೀಲ್ ಯುಟೆನ್ಸಿಲ್ಸ್ ಕೂಡ ಇದೆ. ಅಗೇನ್ ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬಿಕಾಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಸೊ ನಾನು ಈ ಹೈಪರ್ ಮಾರ್ಕೆಟ್ ಲೊಕೇಶನ್ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ. ಫೈನಲಿ ಲಂಚ್ ಬಾಕ್ಸ್ಗೆ ಅಂತ ಬಂದು ಅದನ್ನ ಬಿಟ್ಟು ಬೇರೆಲ್ಲ ಶಾಪಿಂಗ್ ಮಾಡಿಕೊಂಡು ನಾನು ನಮ್ಮ ಮಮ್ಮಿ ಇವಾಗ ಇಬ್ಬರು ಮನೆಗೆ ಹೊರಟಿದ್ದೀವಿ. ನಾವು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಟೈಮ್ 8:15 ಆಗಿತ್ತು. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ನಮ್ಮ ಪ್ರೀತಿಯ ಪುಟ್ಟಿ ಕಾಯ್ತಾ ಇತ್ತು ನಮಗೋಸ್ಕರ. ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.